ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ಜನ ಪರದಾಡ್ತಿದ್ರು. ನದಿಗೆ ಸೇರ್ತಿದ್ದ ಕೊಳಚೆ ನೀರನ್ನೇ ಕುಡಿದು ಆಸ್ಪತ್ರೆ ಸೇರ್ತಿದ್ರು. ಆದ್ರೀಗ ಈ ಸಮಸ್ಯೆಗೆ ಬ್ರೇಕ್ ಬಿದ್ದಿದೆ. ಯಾದಗಿರಿ ಜೊತೆಗೆ ಕಲಬುರಗಿಯಲ್ಲೂ ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾದಗಿರಿಯಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು. ನ್ಯೂಸ್ 18 ನಲ್ಲಿ ಕಾರ್ಯಕ್ರಮ ಪ್ರಸಾರವಾದ ಬೆನ್ನಲ್ಲೇ ಸರ್ಕಾರದಿಂದ 1 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ. ಯಾದಗಿರಿಯ ಕಲುಷಿತ ನೀರಿನ ಸಮಸ್ಯೆಗೆ ಪರಿಹಾರ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಯಾದಗಿರಿ ಜನರಿಗೆ ಭೀಮಾ ನದಿ ನೀರೇ ಜೀವನಾಡಿ. ಈ ನೀರನ್ನೇ ಕುಡಿದು ಸಾವಿರಾರು ಜನ ಬದುಕ್ತಿದ್ದಾರೆ. ಆದ್ರೆ ಇದೇ ಭೀಮಾ ನದಿ ನೀರಿಗೆ ಡ್ರೈನೇಜ್ ನೀರು ಸೇರ್ತಿತ್ತು. 10 ಗ್ರಾಮಗಳಿಗೆ ಇದೇ ಮಲಿನವಾದ ನೀರನ್ನೇ ಸರಬರಾಜು ಮಾಡ್ತಿದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ನ್ಯೂಸ್ 18 ನಲ್ಲಿ ಕಾರ್ಯಕ್ರಮ ಪ್ರಸಾರವಾದ ಬೆನ್ನಲ್ಲೇ ಸರ್ಕಾರದಿಂದ 1 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ. ಭೀಮಾ ನದಿ ನೀರು ಸೇರ್ತಾ ಇದ್ದಂತ ಡ್ರೈನೇಜ್ ನೀರನ್ನ ಪರ್ಯಾಯವಾಗಿ ಬೇರೆ ಕಡೆ ಬಿಡಲಿಕ್ಕೆ ಅನುದಾನ ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜನರಿಗೆ ಡ್ರೈನೇಜ್ ನೀರಿನ ಸಮಸ್ಯೆ ಇಂದು ನಿನ್ನೆ ಶುರುವಾಗಿದ್ದಲ್ಲ. ಹಲವು ದಿನಗಳಿಂದ ಕುಡಿಯೋ ನೀರಿಗೆ ಕೊಳಚೆ ನೀರು ಸೇರ್ತಿದ್ರೂ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹೀಗಾಗಿ ಯಾದಗಿರಿ ಜನರ ಸಮಸ್ಯೆಗೆ ನ್ಯೂಸ್ 18 ಧ್ವನಿಯಾಗ್ತಿದ್ದಂತೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅಲರ್ಟ್ ಆಗಿದ್ದಾರೆ. ಡ್ರೈನೇಜ್ ನೀರು ಹರಿಸೋದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದಾಗಿ ಅಭಯ ನೀಡಿದ್ದಾರೆ. ಜೊತೆಗೆ ಅನುದಾನದ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ನಮ್ಮ ನ್ಯೂಸ್ 18 ಕೂಡ ಒಂದು ವಿಸ್ತೃತವಾದ ವರದಿಯನ್ನು ಮಾಡಿತ್ತು. ಏನು ಹೇಳ್ತೀರಾ ಸರ್ ತಾವು? ನ್ಯೂಸ್ 18 ಇಲ್ಲಿ ಯಾಳದಿಂದ ಹೋಗ್ತಕ್ಕಂಥ ಕಲುಷಿತ ನೀರು ಭೀಮಾ ನದಿಗೆ ಹೋಗಿ ಕಲ್ತಿತ್ತು. ಅದರ ಬಗ್ಗೆ ನ್ಯೂಸ್ 18ದವರು ಸರ್ವೆ ಮಾಡಿ ಅದನ್ನು ಜಾಗೃತ ಮಾಡೋ ಸಲುವಾಗಿ ಅವರು ನ್ಯೂಸ್ನಲ್ಲಿ ತಂದ ಮೇಲೆ ನಮಗೆಲ್ಲ ಗುರ್ತಾಗಿ ನಾವು ಈಗಾಗಲೇ ಇದಕ್ಕೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಅದು ಈಗಾಗಲೇ ಟೆಂಡರ್ನೂ ಆಗಿದೆ. ಆದಷ್ಟು ತೀವ್ರವಾಗಿ ಈ ಕೆಲಸ ಪ್ರಾರಂಭ ಮಾಡಿ ಜಲ್ದಿ ಆದಷ್ಟು ಎಷ್ಟು ಸಾಧ್ಯ ಬೇಗವಾಗಿದೆ ಅಷ್ಟು ಜಲ್ದಿ ಕೆಲಸ ಮಾಡಿ ಮತ್ತು ಈ ಊರಿನ ಯಾದಗಿರಿ ಜನತೆಗೆ ಒಳ್ಳೆಯ ನೀರು ಶುದ್ಧ ಕುಡಿಯೋ ನೀರನ್ನು ಕೊಡ್ತೀವಿ ನಾವು. ನ್ಯೂಸ್ 18 ವರದಿ ಇಂಪ್ಯಾಕ್ಟ್ ಆಗ್ತಿದ್ದಂತೆ ಯಾದಗಿರಿ ಜನ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ 18 ವರದಿಯಿಂದ ನಮಗೆ ಮುಕ್ತಿ ಸಿಕ್ತು ಅಂತ ಧನ್ಯವಾದ ಹೇಳಿದ್ದಾರೆ. ಸುಮಾರು 30-25 ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಸಮಸ್ಯೆನ ನ್ಯೂಸ್ 18 ಅವರು ಕೇವಲ ಒಂದೇ ವಾರದಾಗ ನಮಗೆ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಕಡೆಯಿಂದ ಹಾಗೂ ಯಾದಗಿರಿ ಎಲ್ಲ ಜನತೆ ಕಡೆಯಿಂದ ನ್ಯೂಸ್ 18 ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಎಪಿಎಂಸಿ ಕಮರ್ಷಿಯಲ್ ಮಳಿಗೆಗೆ ಬ್ರೇಕ್. ಕಲಬುರಗಿ ಎಪಿಎಂಸಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಎಪಿಎಂಸಿ ಅನ್ನೋ ಹೆಗ್ಗಳಿಕೆ ಇದೆ. ಅತಿ ಹೆಚ್ಚು ತೊಗರಿ ವ್ಯವಹಾರ ನಡೆಸೋದು ಇಲ್ಲಿಯೇ. ಆದರೆ ರೈತರ ಕೃಷಿ ಉತ್ಪನ್ನಗಳ ವ್ಯವಹಾರ ನಡೆಯೋದ್ರ ಜೊತೆಗೆ ಕಮರ್ಷಿಯಲ್ ಶಾಪ್ಗಳ ಹಾವಳಿಯೂ ಶುರುವಾಗಿತ್ತು. 465 ಮಳಿಗೆಗಳಲ್ಲಿ ಬರೋಬ್ಬರಿ 103 ಮಳಿಗೆಗಳು ಅನಧಿಕೃತವಾಗಿ ಚಟುವಟಿಕೆ ನಡೆಸುತ್ತಿದ್ದು ಕೃಷಿ ಉತ್ಪನ್ನ ಎಪಿಎಂಸಿ ಬದಲಾಗಿ ವಾಣಿಜ್ಯ ಎಪಿಎಂಸಿಯಾಗಿ ಮಾರ್ಪಟ್ಟಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಕಮರ್ಷಿಯಲ್ ಗೂಡ್ಸ್ ವಾಹನಗಳಿಗೆ ಬ್ರೇಕ್ ಹಾಕಿದ್ದಾರೆ. ಎಪಿಎಂಸಿ ಒಳಗಡೆ ಪ್ರವೇಶ ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಇದಕ್ಕೂ ಜಗ್ಗದಿದ್ರೆ ಅಂಗಡಿಗಳನ್ನೇ ಮುಟ್ಟುಗೋಲು ಹಾಕೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಯಾರು ಅಧಿಸೂಚಿತವಲ್ಲದ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅವರು ತೆರವುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಕಾನೂನಿನ ನಿಯಮಾನುಸಾರ ಕ್ರಮ ತೆಗೆದುಕೊಂಡು ಅವುಗಳನ್ನು ತೆರವುಗೊಳಿಸುವಂತಹ ಕ್ರಮ ಇಡ್ತೀವಿ ಅಂತ ಹೇಳಿ ಈ ಮೂಲಕ ಸ್ಪಷ್ಟಪಡಿಸುತ್ತೇನೆ. ಇವತ್ತು ದಿವಸ ಕೃಷಿಯೇತರ ಚಟುವಟಿಕೆ ಮಾಡತಕ್ಕಂಥ ಅಂಗಡಿಗಳನ್ನು ತೆರವುಗೊಳಿಸುವ ಕೆಲಸ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ದಾರೆ. ಆ ವಿಷಯವಾಗಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೃಷಿ ವ್ಯಾಪಾರಕ್ಕಷ್ಟೇ ಆ ಸ್ಥಳದಲ್ಲಿ ಅವಕಾಶ ಕೊಡಬೇಕು. ಒಟ್ನಲ್ಲಿ ಜನರ ಸಮಸ್ಯೆಗೆ ನ್ಯೂಸ್ 18 ಧ್ವನಿಯಾಗಿದ್ದು 2 ಜಿಲ್ಲೆಗಳಲ್ಲಿ ನ್ಯೂಸ್ 18 ಮಾಡಿದ ವರದಿ ಫಲಶ್ರುತಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಮಾಲಿಪಾಟೀಲ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.